ಒಂದು ನದಿ ದಾಟ್ತಾ ಇರ್ತಾರೆ, ಅಪ್ಪ ಅಮ್ಮ ಇಬ್ರು ಕೈ ಇಟ್ಕೊಂಡು ಹೋಗ್ತಾ ಇರ್ತಾರೆ, ನೀರ್ ಜೋರಾಗಿ ಬರುತ್ತೆ, ಮಗಳು ಹೇಳ್ತಾಳೆ ಅಪ್ಪ ಕೈ ಇಟ್ಕೋ ಅಂತ. ಮಗಳೇ ಒಬ್ಬರ ಕೈ ಒಬ್ರು ಇಟ್ಕೊಂಡಿದೀವಲ್ವಾ, ಡಿಫ್ರೆನ್ಸ್ ಏನಾಗುತ್ತೆ ಅಂತ. ಅಪ್ಪ ಈಗ ನಾನು ನಿನ್ನ ಕೈ ಇಟ್ಕೊಂಡಿದ್ದೀನಿ, ನೀರು ಜೋರಾಗಿ ಬಂದ್ರೆ ನಾನು ಬಿಟ್ಬಿಡ್ತೀನಿ, ಸಪೋಸ್ ನೀನು ನನ್ನ ಕೈ ಇಟ್ಕೊಂಡ್ರೆ ಎಷ್ಟೇ ಜೋರಾಗಿ ಬಂದ್ರು ಬಿಡಲ್ಲಪ್ಪ, ಅದಕ್ಕೆ ನನ್ನ ಕೈ ಇಟ್ಕೋ ಅಂತ ಕೇಳ್ತಾ ಇದ್ದೀನಿ ಅಂತ. ಯಾಕೆಂದ್ರೆ ವಯಸ್ಸಿಗೆ ಬಂದಾಗ ಅಪ್ಪ ಅಮ್ಮ ಕೈ ಮಕ್ಕಳು ಈಸಿಯಾಗಿ ಬಿಟ್ಬಿಡ್ತಾರೆ, ಬಟ್ ಅಪ್ಪ ಅಮ್ಮ ಅಷ್ಟು ಈಸಿಯಾಗಿ ಬಿಡಲ್ಲ. ಏನೊಂದು ಏಜ್ ಬಂದಿದ ತಕ್ಷಣ 10ರಿಂದ 20 ವರ್ಷ ನಮ್ಮಪ್ಪ ಗ್ರೇಟ್, 20ರಿಂದ 30 ವರ್ಷ ನಮ್ಮಪ್ಪ ಸೂಪರ್, 30ರಿಂದ 40 ವರ್ಷ ಸುಮ್ಮನೆರಪ್ಪ ನಿನ್ಗೇನು ಗೊತ್ತು, 40ರಿಂದ 50 ವರ್ಷ ಹೇಳಮ್ಮ ಅಪ್ಪನಿಗೆ ಎಲ್ಲದಕ್ಕೂ ಬಾಯಿ ಹಾಕ್ತಾರೆ ಅಂತ. 50-55 ವರ್ಷ ಆದ್ಮೇಲೆ ಆ ಹುಡುಗನ್ಗೆ ಅವ್ರಪ್ಪ ಕರೆಕ್ಟ್ ಅನಿಸ್ತಾನೆ, ಅವ್ನಿಗೆ ಅವ್ರಪ್ಪ ಕರೆಕ್ಟ್ ಅನ್ಸೋಷ್ಟೊಂದು ಅವ್ನ ಮಗನ್ಗೆ ಅವ್ನು ರಾಂಗ್ ಆಗೋಗಿರ್ತಾನೆ, ಅಲ್ಲಿವರೆಗೂ ಅವ್ರಪ್ಪ ಗ್ರೇಟ್ ಅಂತ ಎಲ್ಲ ಅನ್ನಿಸ್ತಾನೆ. ಅದಕ್ಕೆ ಅಪ್ಪ ಅಮ್ಮನ ಇನ್ನು ಕೆಲವರು ಒಂದು ಏಜ್ ಬಂದಿದ ತಕ್ಷಣ ಬಹಳಷ್ಟು ಜನ ಹೆಣ್ಮಕ್ಳು ಸೀಕ್ರೆಟ್ ಅರ್ಥ ಮಾಡ್ಕೋಬೇಕಮ್ಮ. ಚಿಕ್ಕ ವಯಸ್ಸಲ್ಲಿ ನೀನು ಬೆಳೆಯುವಾಗ ನಿಮ್ಮಪ್ಪ ನಿನ್ನ ಬೈಕಲ್ಲಿ ಮುಂದೆ ಕೂರಿಸ್ಕೊಂಡು ಊರೆಲ್ಲ ಸುತ್ತಾಕ್ಸ್ತಾರೆ. ಒಂದು ಹಂತಕ್ಕೆ ಬಂದಾಗ ನೀವು ಇಷ್ಟಪಟ್ಟವ್ರು ಬೈಕಲ್ಲಿ ಹಿಂದೆ ನಿಮ್ಮನ್ನು ಸುತ್ತಾಡಿಸ್ತಾರೆ. ಇದ್ರ ಅರ್ಥ ಏನು ಗೊತ್ತಾ, ನಿಮ್ಮ ಅಪ್ಪನ ನೀನು ಮುಂದೆ ಇರಬೇಕು ಅಂತ ಆಸೆ, ನಿನ್ನ ಇಷ್ಟಪಟ್ಟವ್ರಿಗೆ ನೀನು ಹಿಂದೆ ಬಿದ್ದಿರಬೇಕು ಅಂತ ಆಸೆ. ಯಾರು ಗ್ರೇಟ್ ಇದರಲ್ಲಿ? ಅಪ್ಪ ಅಮ್ಮನೇ. ಬಹಳಷ್ಟು ಜನ ಹೆಣ್ಮಕ್ಳು ಹುಡುಗರು ಯಾಕೋ ಗುರಾಯಿಸ್ತಾ ಇದ್ದೀರಾ? ಇಷ್ಟೊಂದು ಜೋಶಲ್ಲಿ ಚಪ್ಪಾಳೆ ಹೊಡಿತಾ ಇದ್ರು. ನಿಮ್ ಬಗ್ಗೆ ಹೇಳ್ತೀನಿ. ಮತ್ತೆ ಇವಾಗ ಫಸ್ಟ್ ಹುಡುಗರ ಬಗ್ಗೆ ಹೇಳಿದ್ರೆ ಸ್ತ್ರೀ ವಿರೋಧಿ ಅಂದ್ಬಿಡ್ತಾರೆ. ಮತ್ತೆ ನಾವು ಪೊಲಿಟಿಷಿಯನ್ಸ್ ಎರಡೂ ಕಡೆ ಮಾತಾಡ್ಬೇಕು. ಬಹಳಷ್ಟು ಜನ, ತುಂಬಾ ಜನ ಲೈಫಲ್ಲಿ ಏನೋ ಅಚೀವ್ ಮಾಡಬೇಕು, ಪ್ರೂವ್ ಮಾಡ್ಕೋಬೇಕು ಅಂತ ಅನ್ಕೊಂಡಿರೋರಿಗೆ ಒಂದು ಸತ್ಯ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕಾಡಲ್ಲಿ ಲಯನ್ is not the tallest animal of the forest. Giraffe is the tallest animal of the forest, but still lion is the king of the forest. Lion is not the heaviest animal of the forest. Elephant is the heaviest animal of the forest, but still lion is the king of the forest. Lion is not the cleverest animal of the forest, but fox is the cleverest animal. ಅರೆ ಲಯನ್ ಟಾಲೆಸ್ಟ್ ಅಲ್ಲ, ಹೆವಿಯೆಸ್ಟ್ ಅಲ್ಲ, ಕ್ಲೆವರೆಸ್ಟ್ ಅಲ್ಲ. ಯಾಕೆ ಲಯನ್ ಒಂದು ಪವರ್ಫುಲ್ ಅನಿಮಲ್ ಆಫ್ ದ ಫಾರೆಸ್ಟ್ ಆಯ್ತು ಅಂದ್ರೆ, ಯಾವ್ದಾದ್ರು ಅನಿಮಲ್ ಬಂದ್ರೆ ಅದಕ್ಕೆ ಮುಂದೆ ಗೊತ್ತಿರೋದು ಲಂಚ್, ಡಿನ್ನರ್ ಅಷ್ಟೇ. ಅದನ್ನ ಅಟ್ಯಾಕ್ ಮಾಡಕ್ ಹೋದ್ರೆ ಏನಾದ್ರೂ ಆಗುತ್ತೇನೋ? ನಿಮ್ಗೊಂದು ಗೊತ್ತಿರ್ಬೇಕು, ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಆಕ್ಟ್ ತಂದು ಸರ್ಕಸ್ ಅಲ್ಲಿರೋ ಸಿಂಹಗಳನ್ನೆಲ್ಲ ಕಾಡಕ್ಕೆ ಬಿಟ್ಬಿಡಿ ಅಂತ ಹಾಕಿದ್ರು. ಒಂದ್ಸಲ ಸರ್ಕಸ್ ಅಲ್ಲಿರೋ ಸಿಂಹ ಕಾಡಕ್ಕೆ ಬಿಟ್ಟು ಬಂದ್ರೆ 5 ದಿನ ಆದ್ಮೇಲೆ ಡೆಲ್ಲಿ ಎಡಿಷನ್ ಅಲ್ಲಿ ಹೆಡ್ಲೈನ್ಸ್ ಅಲ್ಲಿ ಒಂದು ಸ್ಟೋರಿ ಬಂತು. ಕಾಡಲ್ಲಿರೋ ನಾಯಿಗಳೆಲ್ಲ ಸೇರ್ಕೊಂಡು ಆ ಪವರ್ಫುಲ್ ಅನಿಮಲ್ ಸಿಂಹನ ಸಾಯಿಸ್ಬಿಟ್ವು ಅಂತ. ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ರಿಸರ್ಚ್ ಟೀಮ್ ಮಾಡಿ ಕಳಿಸ್ತು ಏನಾಯ್ತು ಅಂತ. ಯಾಕೆಂದ್ರೆ ಅದು ಸರ್ಕಸ್ ಅಲ್ಲಿ ಇದ್ದಾಗ ಅದು ಗೊತ್ತಿರಲಿಲ್ಲ ಲಯನ್ಗೆ, ಯಾರಾದ್ರೂ ಬಂದ್ರೆ ಅಟ್ಯಾಕ್ ಮಾಡಬೇಕು, ಅಗ್ರೆಸಿವ್ ಮರ್ತೋಗಿತ್ತು. ಅದು ಒಂದ್ಸಲ ಕಾಡಿಗೆ ಬಿಟ್ಟಿದ ತಕ್ಷಣ ನಾಯಿಗಳು ಇಟ್ಕೊಂಡು ಸಾಯಿಸ್ಬಿಡ್ತು ಅದನ್ನ. ನಾನು ಹೇಳೋದಿಷ್ಟೇ, ನಿಮ್ ಕೆಪಾಸಿಟಿ ನಿಮಗೆ ಗೊತ್ತಿರಲ್ಲ, ನಿಮ್ ಕೆಪಾಸಿಟಿ ನಿಮಗೆ ಗೊತ್ತಿರಲ್ಲ. ಮನುಷ್ಯ ಪಕ್ಷಿ ತರ ಆರೋದ್ ಕಲ್ತ, ಮೀನ್ ತರ ಈಜೋದ್ ಕಲ್ತ, ಮನುಷ್ಯನ ತರ ನಮ್ಗೆ ಇನ್ನೂ ಬದುಕಕ್ಕೆ ಕಲಿತಾ ಇಲ್ಲ. ಲೈಫಲ್ಲಿ ಚಿಕ್ಕ ಪುಟ್ಟ ವಿಚಾರಕ್ಕೆಲ್ಲ ಅಲ್ಲಿ ಮಾರ್ಕ್ಸ್ ಕಡಿಮೆ ಆಯ್ತು, ಎಕ್ಸಾಮ್ ಅಲ್ಲಿ ಫೇಲ್ ಆದೆ, ಇವೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಮಾರ್ಕ್ಸ್ ಕಡಿಮೆ ಆದ್ರೆ ಧೈರ್ಯವಾಗಿರಿ, ಅಪ್ಪಿ ತಪ್ಪಿ ಕೂಡ ಸತ್ತೋಗ್ಬೇಡಿ. ಇನ್ನು ಕೆಲವ್ರು ಹೆಂಗೆ ಈ ಸೂಸೈಡ್ ಅಟೆಂಪ್ಟ್ ಮಾಡ್ತಾರೆ, ಈ ಪಿಕ್ಚರ್ ಅಲ್ಲಿ ನೋಡಿ ಇನ್ಸ್ಪೈರ್ ಆಗ್ಬಿಟ್ಟಿರ್ತಾರೆ. ಏನಾದ್ರು ಮಾತಾಡಿದ್ರೆ ನಾನು ಸತ್ತೋಗ್ತೀನಿ, ಏನಾಗತ್ತ ಸತ್ತಂದ್ರೆ ಓ ಅಂತ ಅಳ್ತಾರೆ. 4 ಗಂಟೆಗೆ ಮಣ್ಣಾಗಿದ ತಕ್ಷಣ ಬಿಸಿ ಚಿತ್ರಾನ್ನ, ಕಾಫಿ ರೆಡಿನಾ? ರೆಡಿ. ಇನ್ನ ಇಲ್ಲಿ ಚಟ್ಟನೆ ಕಟ್ಟಿರಲ್ಲ, ಆಗ್ಲೇ ಒಲೆ ಹಾಕಿರ್ತಾರೆ ಬಂದವ್ರಿಗೆಲ್ಲ ಟಿಫನ್ ಹಾಕೋಣ ಅಂತ. ಓ ಅಂತ ಅಳ್ತಾರೆ. ಸೆಕೆಂಡ್ ಎಲ್ಲಡಕ್ಕಾಗುತ್ತೆ ಅದೇ ಇಂಟೆನ್ಸಿಟಿಯಲ್ಲಿ. 3ನೇ ದಿನ ಮತ್ತೆ ಆಡ್ತಾರೆ. ನಿನಗಿಷ್ಟ ಅಂತ ಸ್ವೀಟು 2 kg ತಗೊಂತಾರೆ. ಕಾಗೆ ವೇಸ್ಟ್ ಮಾಡುತ್ತೆ ಅಂತ 1 ಪೀಸ್ ಹಾಕಿ ಮಿಕ್ಕಿದ್ದು ಡಬ್ಬಗಳಲ್ಲಿ ಹಾಕೊಂಡು ತಿಂತಾರೆ. 4ನೇ ದಿನ ನಿನ್ನ ಫೋಟೋಗೆ ಹೂನಾರ ಹಾಕ್ತಾರೆ. ಡೈಲಿ ಯಾವನಪ್ಪ 50-50 ರೂಪಾಯಿ ಬಂಡವಾಳ ಹಾಕೋದು ಅಂತ ಶೆಟ್ರಂಗಡಿಯಲ್ಲಿ ಹೋಗಿ ಪ್ಲಾಸ್ಟಿಕ್ ಕಾರ್ ಅಂತ ಹಾಕಿ ಬಿಸಾಕ್ತಾರೆ. ಕರೆಕ್ಟಾಗಿ ಡೈಲಿ ಒಂದು 20-30 ರೂಪಾಯಿ ಹಾಕಿ ಹೂವು ಕೂಡ ಒಂದು 2 ತಿಂಗಳು ನಿನ್ನ ಫೋಟೋಗೆ ಹಾಕಕ್ಕೆ ಇಷ್ಟಪಡಲ್ಲ.